ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಹೇಳು ಹಾಯ್, ನಮಸ್ಕಾರ. ಚರಿಗೆ ಸ್ವಾಗತ. ಚರಿ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ ಕೇಳು. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ, ಈಗ ಮದರ್ಸ್ ಡೇಗೆ ಮಮ್ಮಿಗೆ ಏನು ಗಿಫ್ಟ್ ತಂದಿದ್ಯಪ್ಪ? ಸರ್ಪ್ರೈಸ್. ಏನದು? ಆಕಡೆ ತಿರುಗು. ಅದಕ್ಕಿಂತ ಮುಂಚೆ ಫಸ್ಟು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್, ಲೈಕ್, Subscribe and share and Like. give a comment in the heart. ಕಮೆಂಟ್ ಸೆಕ್ಷನಲ್ಲಿ ಹಾರ್ಟ್ ಕೊಡಿ ಅಂತ ಕೇಳ. ಕಾಮೆಂಟ್ ಸೆಕ್ಷನ್ ಹಾಕಿ ಕೊಡ್ತೀರಾ? ನಾನು ಸುಮಾರು ದಿನದಿಂದ ಫೋನ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅದು ಚರಿ ಬಂದಮೇಲೆ ಅಂತೂ ಹೊಸ ಫೋನ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಇವಾಗ ಐಫೋನ್ 17 Pro ತೊಗೊಳೋಣ ಅಂತ. ಬಟ್ ಇಲ್ಲೆಲ್ಲ ನೋಡಿದರೆ, ಅಂದರೆ ಇಲ್ಲಿ ಆ್ಯಪಲ್ ಸ್ಟೋರ್ಸಲ್ಲೆಲ್ಲ ನೋಡಿದರೆ ಎಲ್ಲೂ ಸ್ಟಾಕ್ ಇರಲಿಲ್ಲ. ಸೊ ಸ್ಟಾಕ್ ಎಲ್ಲ ಖಾಲಿಯಾಗಿತ್ತು. ಸ್ಟಾಕ್ ಅಂದರೆ ನನಗೆ ಸ್ಟೋರೇಜ್ ಜಾಸ್ತಿ ಇರೋದು ಬೇಕಿತ್ತು, ಯಾಕಂದರೆ ನಾನು ವಿಡಿಯೋ ಮಾಡ್ತೀನಲ್ಲ. ಆಬ್ವಿಯಸ್ಲಿ ಜಾಸ್ತಿ ಸ್ಟೋರೇಜ್ ಇರೋದೇ ನಾನು ಚೂಸ್ ಮಾಡೋದು. ಸೊ ಹಾಗಾಗಿ ಅದು ಸ್ಟಾಕಲ್ಲಿ ಇರಲಿಲ್ಲ. ಎಲ್ಲ ಲೈಕ್ ಪಿಯರ್ಲ್ಯಾಂಡ್, ಶುಗರ್ಲ್ಯಾಂಡ್ ಯಾವುದೇ ಮಾಲಲ್ಲೂ ಇರಲಿಲ್ಲ ಆ್ಯಪಲ್ ಸ್ಟೋರ್ಸಲ್ಲಿ. ಸೊ ಹಾಗಾಗಿ ನಾವು ಆರ್ಡರ್ ಮಾಡಿದ್ವಿ. ಸೊ ಅದು ಇವತ್ತು ಬಂದಿದೆ. ಏನು? ಓಕೆ, ಕ್ಲೋಸ್ ಮಾಡ್ಲಾ ಐಸು? ಇವಾಗ ಚರಿ ಕೊಡ್ತಾ ಇದ್ದಾಳೆ ನಮಗೆ ಗಿಫ್ಟ್. ವಾ, ಏನು ಇಷ್ಟು ಬಾರ ಇದೆ ಚರಿ ಇದು? ಓಪನ್ ಮಾಡ್ತೀಯ ನೀನೇ? ಓಪನ್ ಮಾಡಪ್ಪ. ಎಸ್, ಈ ಫೋನ್ನ ನನಗೆ ಚೆರಿ ಮದರ್ಸ್ ಡೇಗೆ ಅಂತ ಕೊಟ್ಟಿದ್ದಂಥದ್ದು. ಬಟ್ ನನ್ನ ಹಸ್ಬೆಂಡ್ ತೊಗೊಂಡಿದ್ದು. ಆ್ಯಂಡ್ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಅದಕ್ಕೆ ದುಡ್ಡು ಹಾಕ್ಬಿಟ್ಟು ತೊಗೊಂಡು. ಬಿಕಾಸ್ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ಫೋನ್ ತೊಗೋಬೇಕು ಅಂತ. ಅದು ಚರಿ ಕೈಯಿಂದ ಬಂದರೆ ಮದರ್ಸ್ ಡೇಗೆ ಅದೊಂದ್ಸಲ ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಚರಿ ಕೈಯಲ್ಲೇ ತೊಗೊಂಡಿದ್ದಂಥದ್ದು. ಎಸ್, ಇದನ್ನು ನಾನು ಲಾಸ್ಟ್ ಮಂತಲ್ಲೇ ತೊಗೊಂಡಿದ್ದು. May 14, 15 ಹಿಂಗೇನೋ ತೊಗೊಂಡ್ವಿ. ಚರಿ ಬಂದ ತಕ್ಷಣ ನಾವು ಆರ್ಡರ್ ಮಾಡಿದ್ವಿ. ನೀನೇ ದುಡ್ಡು ಕೊಟ್ಟ್ಯಾ? ಎಷ್ಟು ಕೊಟ್ಟೆಪ್ಪ ದುಡ್ಡು? 20. ಏನು $20 ಕೊಟ್ಟ್ಯಾ? $20 ಕೊಟ್ಟ್ಯಾ? ಇದ್ರ ಒಳಗೆ ಡು ಯು ನೀಡ್ ಶಿ ನೋಸ್ ಎವ್ರಿಥಿಂಗ್, ಹೆಂಗೆ ಓಪನ್ ಮಾಡ್ಬೇಕಂತ. ಈ ಫೋನ್ ಬಂದು ಐಫೋನ್ 17 Pro ಕಾಸ್ಮೋ ಆರೆಂಜ್ ಕಲರಲ್ಲಿರೋ ನೀವು ನೋಡ್ತಾ ಇರ್ಬೋದು. ಹಾಗೆ GB ಬಂದು 512 GB ಇರುವಂತಹ ಒಂದು ಫೋನು. ಸ್ವಲ್ಪ ಕಮ್ಮಿ ಇದ್ರೆ ನನಗೆ ಬೇಗ ಫಿಲ್ ಆಗಿಬಿಡುತ್ತೆ. ಈ ಕಲರ್ ಇಷ್ಟ ಆಯ್ತಾ ಚರಿ? ಓಪನ್ ಮಾಡಿದ್ದಾನೆ ಇದನ್ನು. ಅದು ಬೇಡ, ಆನ್ ಮಾಡು ಚರಿ. ಆನ್ ಮಾಡೋಣ. ನೋಡ್ ಚರಿ, ಕಚ್ಚೋಗಿರೋ ಆ್ಯಪಲ್ಗೆ ಎಷ್ಟು ಬೆಲೆ ಇದೆ. ಅರ್ಧ ತಿಂದಿರೋ ಆ್ಯಪಲ್ ನೋಡೋ ಚರಿ ಇದು ಅಲ್ವಾ? 3 ವರ್ಷದಿಂದ ನಾನು ಫೋನ್ನ ಅಪ್ಗ್ರೇಡ್ ಮಾಡೇ ಇರಲಿಲ್ಲ. 3 ವರ್ಷದ ಹಿಂದೆ ನಾನು ಐಫೋನ್ 14 Pro ತೊಗೊಂಡಿದ್ದೆ. ಅದಾದಮೇಲೆ ನಾನು ಲಾಸ್ಟ್ ಇಯರೇ ಚೇಂಜ್ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಬಟ್ ಈ ಫೋನ್ ನಂಗೆ ತುಂಬಾ ಇಷ್ಟ ಆಯಿತು, ಕಲರೆಲ್ಲ. ಹಾಗೆ ನಮಗೆ ಮೇನ್ ಬೇಕಾಗಿರೋದು ವಿಡಿಯೋ ಮತ್ತು ಫೋಟೋಸ್ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ. ನನಗೆ ಈ ಫೋನಿನ ಕ್ಲಾರಿಟಿ ಸಖತ್ ಇಷ್ಟ ಆಯಿತು. ಲಾಸ್ಟ್ ವಿಡಿಯೋ ನನ್ನ ಹಸ್ಬೆಂಡ್ ಬರ್ಡೇಗೆ ಚೆರಿ ಕೇಕ್ ಬೇಕ್ ಮಾಡಿದ್ದಂಥದ್ದು, ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ದಂಥದ್ದು, ಮತ್ತು ಅವರಿಗೆ ಸ್ಪೆಷಲ್ ಡಿಶ್ ಮಾಡಿದ್ದಂಥದ್ದು. ಅವರಿಬ್ಬರು ಒಟ್ಟಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ, ಎಷ್ಟೋ ವರ್ಷಗಳಾಗೋಗಿದೆ. ಸೊ ಅದನ್ನೆಲ್ಲ ವ್ಲಾಗಿಗೆ ಕಮೆಂಟ್ಸ್ಗಳನ್ನ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಿ, ವಿಶ್ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಬಂದು ಬೆಳಗ್ಗೆನೆ ಒಂದು 8 ಗಂಟೆ ಅಷ್ಟರಲ್ಲಿ, ನಾವು 8 ಕಾಲಷ್ಟರಲ್ಲಿ ಮನೆ ಬಿಟ್ವಿ. ಯಾಕೆ ಇಷ್ಟು ಬೇಗ
ಮನೆ ಬಿಟ್ವಿ ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ತಿಂಡಿ ಮಾಡೋದಕ್ಕೆ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬ್ರೇಕ್ಫಾಸ್ಟ್ನ ನಾವು ಪಿಕ್ ಕೂಡ ಮಾಡಿದ್ವಿ, ನೋಡಿದ್ರಲ್ಲ. ಸೊ ನಮ್ಮ ಅತ್ತೆ ಮಾವ ಇದನ್ನು ಈ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿರಲಿಲ್ಲ, ಕೈಂಡ್ ಆಫ್ ಅಮೇರಿಕನ್ ಬ್ರೇಕ್ಫಾಸ್ಟು. ಸೊ ಹಾಗಾಗಿ ನಾವು ಕೊಲಾಚಿಗೆ ಹೋಗ್ಬಿಟ್ಟು ಕೊಲಾಚೀಸ್ ತೊಗೊಂಡ್ವಿ. ಇಲ್ಲೆಲ್ಲ ಕೋಳಿ ಐತಲ್ಲ, ಸರಿ ಕೋಳಿ ಐತ್ ನೋಡ, ಇಲ್ಲಿ ಇಲ್ಲ ಐತ್ ನೋಡ್ರಿ ಅಮ್ಮ, ಇಲ್ಲಿ ಯಾರ ತಂದು ಬಿಟ್ಟಾರೆ. ಹಂಗತ್ತ ಹೌದಾ, ಎದ್ಯಾ? ನಂಗೆ ಗೊತ್ತು ಅದು ಉಂಜ ಕೂಗಿದ್ದು ಕೋಳಿ ಅಲ್ಲ ಅಂತ, ಮತ್ತೆ ಅದನ್ನೇ ಕಮೆಂಟ್ ಮಾಡ್ತಾರೆ ಅದು ಕೋಳಿ ಅಲ್ಲ ಉಂಜ ಅಂತ. ಸೊ ಬಾಯಲ್ಲಿ ಸಡನ್ನಾಗಿ ಕೋಳಿ ಅಂತ ಬಂತು. ಎಸ್, ನಾವಿವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಒಂದು ಪ್ರಶಾಂತವಾದ ಒಂದು ಪ್ಲೇಸ್ಗೆ ಹೋಗಿ ಚೆನ್ನಾಗಿ ಒಂದು ವ್ಯೂ ಆಗಿರ್ಬೋದು ಅಥವಾ ಜನ ಯಾರು ಇರಬಾರ್ದು, ಅದಕ್ಕೆ ವೀಕ್ ಡೇ ಅಲ್ಲೇ ಹೋಗಿದ್ದಿದ್ದು. ಸೊ ವೀಕೆಂಡ್ ಆದರೆ ಎಲ್ಲ ಕಡೆ ಜನ ಇರ್ತಾರೆ ಇಲ್ಲಿ. We made it. ನಾವು ಬಂದಿದ್ದು ವೀಕ್ ಡೇ ಆ್ಯಂಡ್ ತುಂಬ ಬೇಗನೆ ಬಂದಿದ್ವಿ. ಸೊ ಹಾಗಾಗಿ ಇಲ್ಲೆಲ್ಲೂ ಜನ ಇಲ್ಲ, ವಾಕಿಂಗ್ ಮಾಡೋರು, ಜಾಗ್ ಮಾಡೋರು ಅಷ್ಟೇ. ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂತ ಅಂದರು ಆಫೀಸಿಗೆ. ಸೊ ನಂಗೆ ತುಂಬಾ ಖುಷಿ ಆಯಿತು. ಅಟ್ಲೀಸ್ಟ್ ಇದೊಂಥರ ಡಿಫ್ರೆಂಟಾಗಿ ಮನೆಯಲ್ಲೇ ಕೂತ್ಕೊಂಡು ಈ ಥರ ಡಿಫ್ರೆಂಟ್ ಡಿಶಸ್ ಅವ್ರು ಟ್ರೈ ಮಾಡಿದರೆ ಆ ಥರ ಏನೂ ಫೀಲ್ ಕೊಡಲ್ಲ. ಈ ಥರ ಹೊರಗಡೆ ಎಲ್ಲೋ ಬಂದು ಅಮೆರಿಕನ್ ಬ್ರೇಕ್ಫಾಸ್ಟ್ ಮಾಡಿದರೆ ಅವರಿಗೆ ಒಂಥರ ಫೀಲ್ ಕೊಡುತ್ತೆ, ಅದು ಯಾವಾಗಲೂ ನೆನಪಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ನಾವು ಮನೆಯಿಂದ ಲೆಮನೇಡ್ ಮತ್ತು ಫ್ರೂಟ್ಸ್ ಇದನ್ನೆಲ್ಲ ತೊಗೊಂಡಿದ್ದೆ. ಲೈಕ್ ಜಸ್ಟ್ ಲೈಟ್ ಬ್ರೇಕ್ಫಾಸ್ಟ್ ಅಷ್ಟೇ. ಮನೆಗೆ ಹೋದ್ಮೇಲೆ ಮತ್ತೆ ಊಟ ಮಾಡೋದು ಇದ್ದಿದ್ದೆ ಅಂತ ಹೇಳ್ಬಿಟ್ಟು. ಸೊ ಈ ಕೊಲಾಚೀಸ್ ಬಂದ್ಬಿಟ್ಟು ಇದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೊಲಾಚೀಸ್ ಬರುತ್ತೆ. ಎಗ್ಗಿಂದು ಬರುತ್ತೆ, ಮತ್ತು ಪೊಟ್ಯಾಟೋಸ್ದು ಬರುತ್ತೆ, ಫ್ರೂಟ್ಸ್ದು ಬರುತ್ತೆ. ಇದು ಬಂದು ನಾವು ಸ್ಪಿನಾಚ್ ಮತ್ತು ಚೀಸ್ದು ಕೊಲಾಚೀಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಯ್ತಕ್ಕಂತ ನಿಮಗೆ? ಎಮ್ಮಿ ಅಲ್ಲ, ಎಮ್ಮಿ in my tummy. ಚೆನ್ನಾಗಿತ್ತಲ್ಲ ಈ ಥರ ಬ್ರೇಕ್ಫಾಸ್ಟ್ ಮಾಡೋದು ಅವಾಗವಾಗ. ರೆಕ್ಕೆ ಕಾಣಿಸ್ತಿತ್ತಲ್ಲ, ಸ್ಪೀಡಲ್ಲೇ ಗುಬ್ಬೆ ಐತಿ. ಬಾ ಈಗ ಬಾ ಓಡ್ ಬಾ. ಅಲ್ಲಲ್ಲ ಅಜ್ಜಿ ಕೊಡೋದ ರೋಲ್ ಮಾಡ್ಕೊ. ರೋಲ್ ಮಾಡ್ಕೊ. ನೀವು ಮುಂದೆ ಓಡಿದಿ. ಚೆರಿ ಇಸ್ ಫಸ್ಟ್. ಚೆರಿ ಫಸ್ಟ್, ಚೆರಿ ಫಸ್ಟ್, ಚೆರಿ ಫಸ್ಟ್, ಚೆರಿ 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 ಚೆರಿ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಚೆರಿ ಈ ಥರ ಜಾಗ ನೋಡಿ ಸುಮ್ಮನೆ ಇರ್ತಾಳ? ನೋವೇ. ಸೊ ಚೆರಿ ಈ ಥರ ಫುಲ್ ಸ್ಲೋಪ್ ಇದೆ, ಲೈಕ್ ಸಣ್ಣ ಗುಡ್ಡ ಥರ ಅದು. ಸೊ ಅಲ್ಲಿ ಓಡೋದು, ಅಲ್ಲಿ ನನ್ನೂ ಓಡಿಸಿದ್ಲು. ಚೆರಿ ಫಸ್ಟ್. ಚೆರಿ ಫಸ್ಟಾ? ನಿಮ್ಮ ಮಮ್ಮಿ ಓಡ್ ಬರ್ ಮುಂದೆ ಎಲ್ಲಿ ಮುಕ್ಕಿಸ್ಕೊಂಡು ಬೀತಾನೆ ಸೊಕ್ಕ. ಮತ್ತೆ ಬೀಳ್ದಂಗೆ ಅನ್ಸ್ತದ. ಸ್ಲೋಪ್ ಐತಲ್ಲ. ನಾನು ಇಲ್ಲಿದ್ದೀನಿ ಪಾಪ. ಓಡ್ರಿ ಓಡ್ರಿ ಓಡ್ರಿ, ಸೈಡಿಗೆ ಓಡ್ರಿ ನೀವು, ಬಾಜುಕ್ ಹಾಕಿ ಬಾಜುಕ್. ಓಡ್ರಿ.
ಅಲ್ಲಡ ಅಲ್ಲಿ ಅಜ್ಜಿನ ಆಕಿ ಹಂಗ ಓಡ್ತಾಳ ಹಂಗ ತೋರಿಸ್ತಾಳ ಈಕಿ ಹಿಂಗ ಕೈ ಮಾಡ್ಕೊಂಡು ಓಡ್ರಿ ಅಮ್ಮ ಓಡ್ಬೇಕು. ಸರಿ ಅಜ್ಜಿನೂ ಹೋಗಿ ಮುಟ್ಟಿಲ್ಲ, ನೀ ಆಲ್ರೆಡಿ ಕೆಳಗೆ ಬಂದಿಲ್ಲ. ಅವ್ರ ಅಜ್ಜಿ ತಾತಂಗೆ ಅವ್ರ ಮೊಮ್ಮಗಳ ಜೊತೆ ಈ ಥರ ಆಡೋದು ಅವ್ರಿಗೊಂಥರ ಖುಷಿ. ಹಾಗೆ ಹೊಸ ಜಾಗ, ಹೊಸ ಥರದ್ದು ಎಲ್ಲನೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಚರಿಗೂ ಅಷ್ಟೇ ಈ ಥರ ತುಂಬಾ ಖುಷಿ. ಅವಳಿಗೂ ಅವ್ರ ಅಜ್ಜಿ ತಾತ ಜೊತೆ ಆಡೋವಂಥದ್ದು, ನಮ್ಮ ಜೊತೆ ಆಡೋವಂಥದ್ದು ಮಕ್ಕಳಿಗೂ ತುಂಬಾ ಖುಷಿ ಅಂತ ಅನ್ಸುತ್ತಲ್ವಾ. ಹಾಗೆ ಅವ್ರ ಅಜ್ಜಿ ತಾತ ಜೊತೆ ನೆನಪು ಅದು ಯಾವಾಗಲೂ ಅಚ್ಚಳಿಯದೆ ಉಳಿಯುತ್ತೆ. ನಾವೆಲ್ಲ ಈ ಥರ ಎಂಜಾಯ್ ಮಾಡಿದ್ವಿ ಅಜ್ಜಿ ತಾತನ ಜೊತೆ ಅಂತ ಹೇಳಿ. ಈಗ ಯಾರು ಗೆಲ್ತಾರೆ ನೋಡೋಣ. ಫೈನಲ್ ಎಲ್ಲರನ್ನೂ ಸೋಲಿಸ್ತೀವಿ ಚರಿ. ಲೆಟ್ಸ್ 1 2 3 ಗೋ. ಸರಿ ಸೋತಿಲ್ಲ. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದು ಆಟ ಎಲ್ಲ ಮುಗಿಯೋಷ್ಟರಲ್ಲಿ 10 ಗಂಟೆ ಮೇಲಾಯಿತು, 10 ಕಾಲಂಗೆ. ಸೊ ನನ್ನ ಹಸ್ಬೆಂಡ್ ಆಫೀಸಿಗೆ ಹೋಗಬೇಕಿತ್ತು. ಸೊ ಇಲ್ಲೆಲ್ಲ ಲಾನ್ಗೆ ನೀರು ಬಿಡ್ತಾ ಇದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ಪೈಪ್ ಈ ಥರ ಹೊರಗಡೆ ಬಂದು ನೀರು ಬಿಟ್ಟು ಮತ್ತೆ ಒಳಗಡೆ ಹೋಗುತ್ತೆ. ಇದನ್ನೆಲ್ಲ ನಮ್ಮ ಅತ್ತೆ ಮಾವ ಆಶ್ಚರ್ಯದಿಂದ ನೋಡ್ತಾ ಇದ್ರು. ನಾವೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೊರಟ್ವಿ. ನನ್ನ ಹಸ್ಬೆಂಡ್ ಬರ್ಡೇ ಇದ್ದಿದ್ದಂಥದ್ದು ವೀಕ್ ಡೇ ಅಲ್ಲಿ. ಸೊ ಅವತ್ತಿನ ದಿನ ನಾವು ದೇವಸ್ಥಾನಕ್ಕೆ ಹೋಗಕ್ಕೆ ಆಗಲೇ ಇಲ್ಲ. ಸೊ ಹಾಗಾಗಿ ನಾವು ವೀಕೆಂಡಲ್ಲೂ ಹೋಗ್ತಾ ಇದ್ದೀವಿ. ಇದು ಪಿಯರ್ಲ್ಯಾಂಡಿಗೆ ಹೋಗ್ತಾ ಇದೀವಮ್ಮ ಇವಾಗ. ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ನೀವು ಈ ರೂಟಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇದು ಹ್ಯೂಸ್ಟನ್ ಪಕ್ಕ ಒಂದು ಚಿಕ್ಕ ಊರು. ಪಿಯರ್ಲ್ಯಾಂಡು, ಶುಗರ್ಲ್ಯಾಂಡ್ ಇವೆಲ್ಲ ಚಿಕ್ಕ ಊರುಗಳು ಸಬರ್ಬ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ದೇವಸ್ಥಾನಕ್ಕೆ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಏನ್ ಬೇಡಲ್ಲ, ಬೇಡ ಬಿಡು, ನಾನು ತಂದು ಕೊಡ್ತೀನಿ. ಅಲ್ಲೈತಿ ಸರಿ ಯಾನಿ ಇಲ್ಲಿ ಇಲ್ಲಿ ಇಲ್ಲಿ. ಈ ದೇವಸ್ಥಾನ ನನಗೆ ತುಂಬಾ ಇಷ್ಟ. ಇಲ್ಲಿಗೆ ಬಂದರೆ ನಾವು ಸೌತ್ ಇಂಡಿಯನ್ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ಸೊ ನಮ್ಮ ಅತ್ತೆ ಮಾವಂಗೂ ಅಷ್ಟೇ ಕರ್ಕೊಂಬಂದ್ವಿ ಇಲ್ಲಿ ದೇವಸ್ಥಾನಕ್ಕೆ ಅವ್ರ ಮಗನ ಬರ್ಡೇಗೋಸ್ಕರ. ಆ್ಯಂಡ್ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಹಾಗೆ ಇದು ಸರೌಂಡಿಂಗ್ಸು ಅಷ್ಟೇ ತುಂಬ ನೀಟಾಗಿದೆ. ಹಾಗೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ನನ್ನ ಔಟ್ಫಿಟ್ಟು. ಇದು ಬಂದು ಪ್ರಿಂಟೆಡ್ ರೇಷ್ಮೆ ಸಿಲ್ಕ್ ಸೀರೆ. ಇದು ಪ್ರಿಂಟೆಡ್ ಆದರೆ ಸೊ ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ. ಗ್ರೀನ್ ಮತ್ತು ಒಂಥರ ಹನಿ ಕಲರು, ವೈಲೆಟ್ ಕಲರು, ಮಜಂತಾ ಕಲರು, ಈ ಥರದ್ದೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಅದು ನನಗೆ ಲೈಟ್ ವೆಯ್ಟಾಗೂ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಉಟ್ಕೊಳ್ಳೋಕ್ಕೆ. ನಮ್ಮ ಅತ್ತೆ ಅವರು ಅಷ್ಟೇ ಕಂಚೆ ಸೀರೆ, ರೇಷ್ಮೆ ಸೀರೆನ ಉಟ್ಕೊಂಡಿದ್ದಾರೆ. ಹಾಗೆ ಚರಿಗೆ ಒಂದು ಕ್ಯೂಟ್ ವೈಟ್ ಫ್ರಾಕ್ನ ಹಾಕಿದ್ದೀನಿ ಅಷ್ಟೇ. ಅವಳಿಗೇನು ಜಾಸ್ತಿ ನಂಗೆ ಬ್ಲೌಸ್ ಏನೂ ಹಾಕಿರಲಿಲ್ಲ. ಅಂದರೆ ಅವಳಿಗೆ ಕಂಫರ್ಟಬಲ್ ಆಗಲ್ಲ ಅಂತ ಅಂದ್ಲು. ಸೊ ಹಾಗಾಗಿ ಇಟ್ಸ್ ಓಕೆ, ಫ್ರಾಕ್ ಹಾಕೋ ಅಂತ ಹೇಳ್ಬಿಟ್ಟು. ಇದು ನೋಡ್ಬೋದು ಎಂಟರ್ ಆದ ತಕ್ಷಣ ಈ ಥರ ಒಂದು ಕಾಣಿಸುತ್ತೆ. ತುಂಬ ದೇವಸ್ಥಾನಗಳಿದ್ದಾವೆ. ಈ ದೇವಸ್ಥಾನದ ಒಳಗಡೆನೆ ಸುಮಾರು ದೇವಸ್ಥಾನಗಳು ಇದೆ. ಸೊ ಫಸ್ಟ್ ನಮಗೆ ಎಂಟ್ರಿ ನಾವೇ ಇದು ಯಾವಾಗಲೂ ಕ್ಲೋಸ್ ಇರುತ್ತೆ, ಬಿಕಾಸ್ AC ಇರುತ್ತೆ ಒಳಗಡೆ. ಹಾಗಾಗಿ ಯೂಶ್ವಲಿ ನಮ್ಮ ಇಂಡಿಯಾ ದೇವಸ್ಥಾನಗಳಲ್ಲಿ ಯಾವಾಗಲೂ ಬಾಗಿಲು ಓಪನ್ ಇರುತ್ತೆ. ಕ್ಲೋಸ್ ಆಗ ಟೈಮಿಂಗ್ ಬಿಟ್ಟರೆ ಓಪನಿಂಗ್ ಟೈಮಿಂಗಲ್ಲಿ ಯಾವಾಗಲೂ ಓಪನ್ ಇರುತ್ತಲ್ವ. ಇಲ್ಲಿ ಮೀನಾಕ್ಷಿ ದೇವಿ, ಹಾಗೆ ಶಿವ, ಮತ್ತು ಇಲ್ಲಿ ವೆಂಕಟೇಶ್ವರ, ಹಾಗೆ ಇದು ಬಂದು ಲಕ್ಷ್ಮಿ, ಹಾಗೆ ಇಲ್ಲಿ ಗರುಡ ದೇವರು ಕೂಡ ಇದ್ದಾರೆ. ತುಂಬ ದಿನ ಆಗಿತ್ತಲ್ಲ ನೀನು ಇಲ್ಲಿಗೆ ಬಂದಕ್ಕಂದ್ರೆ ದೇವಸ್ಥಾನಕ್ಕೆ ಬಂದು. ಮತ್ತು ನಾಳೆ ಬರೋಣ. ಯಾಕೆ ಇಷ್ಟನಾ? ಹಾಗೆ ಈ ದೇವಸ್ಥಾನದ ಸುತ್ತು ಕಡೆ
ರಾಮ ಲಕ್ಷ್ಮಣ ಸೀತೆ ಹಾಗೆ ಕೃಷ್ಣ ರಾಧಾ ದೇವಸ್ಥಾನ, ಗಣಪತಿಯ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಹಾಗೆ ದೇವಿಯ ದೇವಸ್ಥಾನ, ಈ ಥರ ಸುಮಾರು ದೇವಸ್ಥಾನಗಳಿದ್ದಾವೆ. ಸೊ ನಮ್ಮಮ್ಮ ಅವನ್ನೆಲ್ಲ ನೋಡ್ಕೊಂಡು ಬಂದರು. ನಾವು ಎಲ್ಲ ದರ್ಶನ ಮಾಡಿಕೊಂಡು ಇವಾಗ ಚರಿ ಪೀಕಾಕ್ ನೋಡಬೇಕು, ಒಂದು ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಅಂದ್ಲು. ಸೊ ಹಾಗಾಗಿ ಚರಿನ ಒಂದು ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ, ಇಲ್ಲ ಅಂತಂದರೆ ಅವ್ರಿಗೆ ಬರೀ ದೇವಸ್ಥಾನ ಅಂತಂದರೆ ಅವಳಿಗೆ ಬೇಜಾರು ಮಾಡ್ಕೋತಾಳೆ. ಹಾಗಾಗಿ ಇಲ್ಲಿ ಮಕ್ಕಳಿಗೆ ಆಡೋಕ್ಕೆ ಅಂತಲೇ ಇಲ್ಲೆಲ್ಲ ಮಾಡಿದ್ದಾರೆ. ಹಾಗೆ ಈ ಪುರೋಹಿತರೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಮನೆಗಳನ್ನು ಕಟ್ತಾ ಇದ್ದಾರೆ. ಹಾಗೆ ಹೋಮಗಳಿಗೆ ಒಂದು ಸಪ್ರೇಟ್ ರೂಮ್ನ ಮಾಡಿದ್ದಾರೆ. ಬಿಕಾಸ್ ಇಲ್ಲಿ ಗೊತ್ತಲ್ವಾ, ಫೈರಿಗೆ ಭಾಳ ಏನು ಹೇಳ್ತಾರೆ, ವುಡ್ಡಿಂದ ಕಟ್ಟುವಂಥ ಮನೆಗಳು, ಸೊ ಬೇಗ ಇದಾಗತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಸಪ್ರೇಟ್ ಸ್ಪೇಸ್ಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನವಿಲು. ಇಲ್ಲಿ ನವಿಲುಗಳನ್ನು ಯಾವಾಗಲೂ ನಾವು ಬಂದಾಗ ಯಾವಾಗಲೂ ಇಲ್ಲಿ ನವಿಲುಗಳನ್ನ ನೋಡಕ್ಕೆ ಬರ್ತೀವಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇಲ್ಲಿ ನವಿಲು ಬಂದು ಮೊಟ್ಟೆನ ಇಟ್ಟಿದೆ ನವಿಲು. ಸೊ ಅದೊಂಥರ ಖುಷಿ ಅನಿಸ್ತು ನೋಡೋಕ್ಕೆ. ಸೊ ಪೀಕಾಕ್ ಎಲ್ಲ ನೋಡಿದ್ಮೇಲೆ ಚರಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳದಂತೂ ಫುಲ್ ಖುಷಿ ಈ ಥರ ಎಲ್ಲ ಆಟ ಆಡೋಕ್ಕೆ. ಆ್ಯಂಡ್ ಅವ್ರ ಅಜ್ಜಿ ತಾತಗೂ ಈ ಥರ ಅವಳು ಆಟ ಆಡೋದನ್ನು ನೋಡೋಕ್ಕೆ ಖುಷಿ ಆಗುತ್ತೆ. ಸೊ ಇವಾಗಂತೂ ಸಮ್ಮರ್ ಟೈಮ್ ಅಲ್ವಾ, ನಮಗೆ ಬೇಗ ಕತ್ಲು ಆಗೋದೇ ಇಲ್ಲ. 8:30 ಹಾಗೆಲ್ಲ ಕತ್ಲಾಗ್ತದೆ. ಮುಂದಿನ ತಿಂಗಳು ಅಂದರೆ ಇನ್ನೂ ಲೇಟ್ ಆಗುತ್ತೆ, 9 ಗಂಟೆ 9:15 ತನಕನೂ ನಮಗೆ ಬೆಳಕು ಹಾಗೇ ಇರುತ್ತೆ. ಸೊ ಹಾಗಾಗಿ ಕತ್ಲಾಗ್ಬಿಟ್ರೆ ಈ ಥರದ್ದೆಲ್ಲ ಏನೂ ಅವಕಾಶ ಇರೋದಿಲ್ಲ ಸಿಗಕ್ಕೆ, ನೋಡೋವಂಥದ್ದು ಜಾಸ್ತಿ ಎಂಜಾಯ್ ಮಾಡೋವಂಥದ್ದು ಇರೋದಿಲ್ಲ. ಸೊ ವಿಂಟರ್ ಟೈಮಲ್ಲಿ ಆದರೆ ಬೇಗ 5:15 5:30 ಅಂದರೆ ಫುಲ್ ಕತ್ಲಾಗಿ ಹೋಗ್ಬಿಟ್ಟಿರುತ್ತೆ ವಿಂಟರಲ್ಲಿ. ಅಂದರೆ ನಮಗೆ ಟೈಮು ಕೂಡ ಚೇಂಜ್ ಮಾಡ್ತಾರೆ. ವಿಂಟರಲ್ಲಿ 1 ಅವರ್ ಹಿಂದಕ್ಕೆ ಹಾಕ್ತಾರೆ ಆ್ಯಂಡ್ ಸಮ್ಮರಲ್ಲಿ 1 ಅವರ್ ಮುಂದಕ್ಕೆ ಹಾಕ್ತಾರೆ. ಸೊ ಹಾಗಾಗೋದ್ರಿಂದ ನಮಗೆ ಜಾಸ್ತಿ ಹೊತ್ತು ಬೆಳಕಿದ್ದಂಗೆ ಅನಿಸುತ್ತೆ. ಸೊ ಚರಿ ಅಂತ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಆಟ ಆಡ್ರಿ, ಜೋಕಾಲಿ ಆಡ್ರಿ ಸರಿಯಾಗಿ. ಚರಿಗೆ ಈ ಥರ ಔಟ್ಡೋರ್ ಗೇಮ್ಸ್ಗಳೆಲ್ಲ ತುಂಬಾ ಇಷ್ಟ. ನೋಡ್ಬೋದು ಎಷ್ಟು ಈಸಿಯಾಗಿ ಈ ಥರ ಹೋಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ನೋಡೋಕೆ ಅಷ್ಟು ಈಸಿ ಅನಿಸುತ್ತೆ, ಬಟ್ ಅಷ್ಟು ಈಸಿ ಇರಲ್ಲ ಪಾಪ. ಅವಳಿಗೆ ಕೊನೆಗೆ ಹೋಗಿ ಬಂದ ತಕ್ಷಣ ಅವಳಿಗೆ ಕೈಯೆಲ್ಲ ಉರಿತಾ ಇತ್ತು, ನೋಡ್ಬೋದು ಕೆಂಪಗಾಗಿದೆ ಪಾಪ. ಅವಳಿಗೆ ಆಟ ಆಡಿಸ್ಕೊಂಡು ನವಿಲ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ದೇವಸ್ಥಾನದ ಒಳಗೆ ಹೋದ್ವಿ. ಯಾಕೆ ಅಂತಂದರೆ ಅಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇವರಿಗೆ ಅರ್ಚನೆ ಮತ್ತು ಅಭಿಷೇಕ ಇದೆಲ್ಲ ಆಗುತ್ತೆ. ಸೊ ಒಂದು ಒಳ್ಳೆ ಒಂದು ಕಾಮ್ ಟೈಮ್ ಸಿಕ್ತು ನಮಗೆ. ದೇವಿಯ ದರ್ಶನ ಆಯಿತು, ಹಾಗೆ ಮಹಾಮಂಗಳಾರತಿ ಸಿಕ್ತು ನಮಗೆ. ಹಾಗೆ ನೀವು ಕೂಡ ದೇವಿಯ ದರ್ಶನ ಮಾಡ್ತಾ ಇದ್ದೀರಿ. ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ಕೂಡ ದೇವಿಯ ಆಶೀರ್ವಾದ ದೊರಕಲಿ ಅಂತ ಕೇಳ್ಕೊಳ್ತೀನಿ. ಸೊ ದೇವರ ದರ್ಶನ ಮಾಡಿಕೊಂಡು ಆಶೀರ್ವಾದನ ತಗೊಂಡು ನಾವು ಮತ್ತೆ ಹೊರಟ್ವಿ. ಪ್ರಸಾದನ ಕೂಡ ಕೊಡ್ತಾರೆ. ಸೊ ಪ್ರಸಾದ ಹಾಗೆ ಲಡ್ಡು, ತಿರುಪತಿ ಲಡ್ಡು ಕೂಡ ನಾವು ತಗೊಂಡು ಚರಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಮತ್ತೆ ಮನೆಗೆ ಬಂದು ನಾವು ಮತ್ತೆ ಹೋಳಿಗೆ ಊಟನ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಏನಂತಂದರೆ ನಿನ್ನೆ ವ್ಲಾಗಲ್ಲಿ ತೋರಿಸಿದ್ನಲ್ಲ ಹೋಳಿಗೆ, ಅದರಲ್ಲಿ ಒಂದಿಷ್ಟು ಐಟಮ್ ಮಿಸ್ ಆಗಿತ್ತು. ಸೀಕರಣೆ ಮಿಸ್ ಆಗಿತ್ತು, ಹಾಗೆ ಈ ಥರ ಏನಿದು ಹಪ್ಪಳ, ಸಂಡಿಗೆ ಇದೆಲ್ಲ ಮಿಸ್ ಆಗಿತ್ತು. ಮಧ್ಯಾಹ್ನ ಅರ್ಜೆಂಟ್ ಆಯಿತು ಮಾಡೋ ಅಂಥದ್ದು. ಅದಕ್ಕೆ ಇವತ್ತು ಕಂಪ್ಲೀಟ್ನೆಸ್ ಆಗಬೇಕದು ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣು ತೊಗೊಂಡು ಬಂದಿದ್ವಿ ಇಂಡಿಯನ್ ಶಾಪಿಂದ. ಸೊ ಅದೊಂದು ಸ್ವಲ್ಪ ಕಾಯ್ದಂಗಿತ್ತು, ಅದನ್ನು ಅಕ್ಕಿ ಇದ್ರೊಳಗೆ ಇಟ್ಬಿಟ್ಟು ಹಣ್ಣಾಯಿತು. ಹಣ್ಣಂದರೆ ಏನು ಓಕೆ, ಹಣ್ಣಾಯಿತು. ಸೀಕರಣೆ ಮಾಡೋ ಥರ ಹಣ್ಣಾಗಿದೆ. ಸೊ ಸೀಕರಣೆ ಮಾಡಿಬಿಟ್ಟು ಮತ್ತು ನಮ್ಮ ಅತ್ತೆಯವರು ಚಿಪ್ಸ್ ತೊಗೊಂಡು ಬಂದಿದ್ರು. ಚಿಪ್ಸ್ ಅಂದರೆ ಅವರು ಆಲೂಗಡ್ಡೆಯಿಂದ ಚಿಪ್ಸ್ ಮಾಡಿರ್ತಾರೆ. ಸೊ ಅದನ್ನು ನಾವು ಹೇಗೆ ಇದನ್ನು ಕರಿತೀವಲ್ಲ, ಏನಂತಾರೆ ಕರಿತೀವಲ್ವಾ, ಸಂಡಿಗೆ ಕರಿತೀವಲ್ಲ, ಸೊ ಆ ಥರನೇ ಕರಿಯುವಂಥದ್ದು ಚಿಪ್ಸ್ ಇದು ಆಲೂಗಡ್ಡೆದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಹೋಳಿಗೆ ಮಾಡಿದ್ರು, ಮತ್ತು ಬಿಸಿ ಹೋಳಿಗೆ ಹಾಗೆ ಸೀಕರಣೆ ಮತ್ತು ಹಪ್ಪಳ
ಹಪ್ಪಳ ಸಂಡಿಗೆ ಇದೆಲ್ಲ ಇದೆ. ಚರಿಗೆ ಹೋಳಿಗೆ ಸೀಕರಣೆ ಅಂತಂದರೆ ತುಂಬಾ ಇಷ್ಟ, ನನಗೂ ಅಷ್ಟ. ನನಗೆ ಇವಾಗ ನೋಡ್ತಾ ಇದ್ದೆ ಮತ್ತು ಹೋಳಿಗೆ ತಿನ್ಬೇಕಂತ ಅನ್ನಿಸ್ತಾ ಇದೆ. ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಅನ್ನಿಸ್ತಾ ಇರುತ್ತಲ್ವ ಹೋಳಿಗೆ ಸೀಕರಣೆ ತುಪ್ಪ ಇದೆಲ್ಲ ನೋಡ್ಬಿಟ್ಟು ಅಯ್ಯೋ ನನಗೂ ತಿನ್ಬೇಕಂತ ಅನಿಸುತ್ತೆ ಅಂತ. ಎಸ್, ಎಂಥವ್ರಿಗೆ ಆದರೂ ಹೋಳಿಗೆ ತುಪ್ಪ ಸೀಕರಣೆ ನೋಡಿದರೆ ತಿನ್ನಬೇಕು ಅಂತ ಅನಿಸುತ್ತೆ. ಹೆಂಗಿದೆ ಹೋಳಿಗೆ ಊಟ? ಸರಿ, ಸೀಕರಣೆ ಇಷ್ಟ ಬಂಗಾರ ನಿಮಗೆ? ಹೋಳಿಗೆ ಸೀಕರಣೆ ಜೊತೆಗೆ ತಿನ್ನಬೇಕು ಅಂದರೆ ಚೆನ್ನಾಗಿ. ಬಾ ತಿನ್ನಿಸ್ತೀನಿ ಬಸ್. ಅದ ಹೋಳಿಗೆ ಬೇಕು ಸರಿ ಬರ್ದ ನೀ ತಿನ್ನ ಇದೇನು ತಿನ್ನೋದಿಲ್ಲ. ಸರಿ ನೀನು ತಿನ್ರಿ ಮತ್ತೆ ಸರಿ ಹೋಳಿಗೆ ತಿಂತಿ ದೊಡ್ಡಿ ಗೋದಕ್ಷಿ ಏಯ್ ಅದಕ್ಕೆ ಹಾಕ್ಲಿ ಸ್ವಲ್ಪ ಇದು ಹಾಕ್ತೀನಿ. ದೊಡ್ಡಿ ಕಮಾನ್ ಹಂಗೆ ಹೊಡ್ಕೊಂಡ್ರೆ ನಾನು ತಿನ್ಬೇಕು. ಸಿಹಿ ಇಷ್ಟ ಆಗುತ್ತೆ ಅದಕ್ಕೆ ತಿಂತೇನಾ? ತಿಂತಾ ಇದೆ ತಿಂತಾ ಇದೆ. ತಗೋ ಕೂಸೆ ಅಂದ್ರೆ ಕೂಸೆ ಮಾವಿನ ಹಣ್ಣು ಸೀಸನ್ ಚೆನ್ನಾಗಿರುತ್ತಲ್ಲ, ಸಂಪಿರ್ತೈತೆ. ಹೋಳಿಗೆ ಸೀಕರಣೆ ಸಂಪಿರ್ತೈತೆ. ಬಟ್ ನಿಮ್ಮ ಬರ್ಡೇ ಪ್ರಯುಕ್ತ ನಾವೆಲ್ಲ ಹೋಳಿಗೆ ಸೀಕರಣೆ ಊಟ ಮಾಡ್ತಾ ಇದ್ದೀವಿ. ಸಂಪಿದಪ್ಪಿ ಅಲ್ಲ ಸಂಪತ್ತಾ ಬರ್ಡೇಗೆಲ್ಲ ಇನ್ನೇನು ಬೇಕು ಹೇಳಿ. ತಿನ್ನಿಸ್ತೀನಿ ಹ್ಯಾಪಿ ಅವಳಿಗೆ ಸಾಕಂತ ಸಾಕಂತ ಅರ್ಧ ಹೋಳಿಗೆ ತಿನ್ನಿ. ನೀ ತಿನ್ನ ನನಗೂ ಹುಡುಗಿ ತಿನ್ರಿ ಹುಡುಗಿ ಸಂಪಿರ್ರಿ ಸಂಪರಿ ಇಟ್ಕೊಂಡು ನಾನು ಇಟ್ಕೊಂಡೆ. ಎಷ್ಟು ಬೇಕು ನಿಮ್ಗೆ ತೊಂಬರಿ? ಆಯ್ತಪ್ಪ, ಪುಳಿಯೋಗರೆ ಬೇಕಂದಲ್ ಮತ್ತೆ ಪುಳಿಯೋಗರೆ ಬೇಕಾ ಸಿಗ್ಬೇಕಾ? ತೊಂಬರಿ ಹಾಕೊಂಡು ತೊಂಬಪ್ಪ. ಎಸ್, ನೋಡಿದ್ರಲ್ವ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.